ನಮ್ಮ ಸೂರಿ ಸಂತೆ ಚಾನೆಲ್ನ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ. ನಾವು ಇವತ್ತು ಕಾನೂನಿನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡುವಂಥ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇವತ್ತು ಮೆಡಿಕಲ್ ಒಪಿನಿಯನ್ ಅಥವಾ ವೈದ್ಯಕೀಯ ಸಲಹೆ, ವೈದ್ಯರ ಸಲಹೆ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ವಕೀಲರಾದಂಥ ಎಸ್ ರಾಮರಾವ್ ಸರ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಸರ್, ಸೂರ್ಯ ಸಂತೆ ಚಾನಲ್ಗೆ ತಮಗೆ ಸ್ವಾಗತ. ನಮಸ್ಕಾರಗಳು ಸರ್. ನಮ್ಮ ಸೂರ್ಯ ಸಂತೆಯ ಪ್ರೇಕ್ಷಕರಿಗೆ ಮತ್ತು ವೀಕ್ಷಕರಿಗೆ ಮೆಡಿಕಲ್ ಒಪಿನಿಯನ್ ಅಥವಾ ವೈದ್ಯರ ಸಲಹೆ ಅಂದರೆ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ ಸರ್. ಈಗ ನಾನು ತಮಗೆ ತಿಳಿಸುವ ವಿಷಯ ಏನಂದ್ರೆ, ಇದು ಬಹಳ ಮುಖ್ಯವಾದದ್ದು, ಬಹಳ ಡಿಫ್ರೆಂಟ್ ಆಗಿರೋದು. ಇದರ ಬಗ್ಗೆ ತಾವು ಇದುವರೆಗೆ ಕೇಳಿರೋದೇ ಇಲ್ಲ. ಅಂದ್ರೇನು ಮೆಡಿಕಲ್ ಒಪಿನಿಯನ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಅಂದ್ರೇನು ವೈದ್ಯಕೀಯ ಸಲಹೆ ಅಂದ್ರೆ ವೈದ್ಯರು ಇದರ ಬಗ್ಗೆ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾನು ತಮಗೆ ಹೇಳ್ತೀನಿ. ಅಂದ್ರೆ ಒಬ್ಬ ಮನುಷ್ಯನನ್ನ ಮಾರಕಾಸ್ತ್ರಗಳಿಂದ ಹೊಡೆದಾಗ ಅಥವಾ ಒಂದು ಹೆಣ್ಣಿನ ಶೀಲಭಂಗ ಆದಾಗ ಯಾವ ಯಾವ ಗುರುತುಗಳಿರುತ್ತೆ, ಅಥವಾ ಯಾವ ಯಾವ ಆಯುಧದಿಂದ ಯಾವ ಯಾವ ಗಾಯಗಳು ಉಂಟಾಗುತ್ತೆ, ಅಥವಾ ಪರ್ಟಿಕ್ಯುಲರ್ಗೆ ಇಂತಹ ಆಯುಧದಿಂದ ಇಂತಹ ಗಾಯಗಳು ಆಗುವ ಸಾಧ್ಯತೆ ಇದೆಯಾ ಇಲ್ವಾ ಅಂತ ಸಂಬಂಧಪಟ್ಟ ವೈದ್ಯರು ಸಂಬಂಧಪಟ್ಟ ಕೇಸಿನಲ್ಲಿ ಮೊಕದ್ದಮೆಯಲ್ಲಿ ನ್ಯಾಯಾಲಯದ ಮುಂದೆ ಬಂದು ಹೇಳ್ತಾರಲ್ಲ, ಇದೇ ಮೆಡಿಕಲ್ ಒಪಿನಿಯನ್, ಇದೇ ವೈದ್ಯರ ಸಲಹೆ. ಇದನ್ನು ನಾವು ಮೆಡಿಕಲ್ ಒಪಿನಿಯನ್ ಅಂತ ಕರಿತೀವಿ. ಅಂದ್ರೇನು, ವೈದ್ಯಕೀಯ ಪರೀಕ್ಷೆಗಳ ಬಗ್ಗೆ, ವೈದ್ಯಕೀಯ ವಿಷಯಗಳ ಬಗ್ಗೆ ಯಾರು ಹೆಚ್ಚಾಗಿ ತಿಳ್ಕೊಂಡಿರೋದಿಲ್ಲ. ಅಂತಹ ಪ್ರಸಂಗ ಬಂದಾಗ ನ್ಯಾಯಾಲಯಕ್ಕೆ ವೈದ್ಯರ ಸಲಹೆ, ವೈದ್ಯರ ಮಾರ್ಗದರ್ಶನ ಬಹಳ ಮುಖ್ಯವಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಪೊಲೀಸನವರು ಅಂತಹ ಸಂಬಂಧಪಟ್ಟ ವೈದ್ಯರನ್ನ ಸಾಕ್ಷಿಗಳನ್ನಾಗಿ ಮಾಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದಾಗ ಆ ವೈದ್ಯರು ಅಂತಹ ಸಂದರ್ಭದಲ್ಲಿ ತಮ್ಮ ಸಲಹೆ, ತಮ್ಮ ಮಾರ್ಗದರ್ಶನ ಅಂದ್ರೇನು, ಆಯುಧಗಳಿಂದ ಎಂತಹ ಗಾಯಗಳಾಗಿರುತ್ತೆ, ಅಥವಾ ನ್ಯಾಯಾಲಯದ ಮುಂದೆ ಇರುವ ಆಯುಧದಿಂದ ಇಂತಹ ಗಾಯ ಆಗುವುದಕ್ಕೆ ಸಾಧ್ಯವಾ ಇಲ್ಲವಾ, ಅಥವಾ ಅದು ಹತ್ಯೆಯೇ ಅಥವಾ ಆತ್ಮಹತ್ಯೆಯೇ, ಅಥವಾ ಒಬ್ಬ ಮನುಷ್ಯ ಹೃದಯಾಘಾತದಿಂದ ಸತ್ತನೆ, ಅಥವಾ ಒಬ್ಬ ಮನುಷ್ಯ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕಿಂತ ಹಿಂದೆ ಎಷ್ಟು ಗಂಟೆಗಳ ಹಿಂದೆ ತೀರೋದ ಅನ್ನುವ ವಿಷಯನ ಅಂತ ಮೊಕದ್ದಮೆಗಳಲ್ಲಿ ನ್ಯಾಯಾಲಯದಲ್ಲಿ ಬಂದು ಹೇಳ್ತಾರಲ್ಲ, ಇದನ್ನ ನಾವು ಮೆಡಿಕಲ್ ಎವಿಡೆನ್ಸ್ ಅಂತ ಕರಿತೀವಿ, ಅಥವಾ ಡಾಕ್ಟರ್ಸ್ ಒಪಿನಿಯನ್ ಅಂತ ಕರಿತೀವಿ, ಅಥವಾ ಇದನ್ನೇ ನಾವು ವೈದ್ಯರ ಸಲಹೆ ಅಥವಾ ವೈದ್ಯರ ಮಾರ್ಗದರ್ಶನ ಅಂತ ಕರಿತೀವಿ. ಆದರೆ ಯಾವುದೇ ಕೇಸನ್ನ ತೀರ್ಪು ಕೊಡಬೇಕಾದ್ರೆ ಇದು ಮುಖ್ಯವೋ ಅಲ್ಲವೋ ಅನ್ನುವುದು ಒಂದು ಪ್ರಶ್ನೆ. ಇದು ವೈದ್ಯರ ಸಲಹೆ, ವೈದ್ಯರ ಒಪಿನಿಯನ್ ಅಂದ್ರೆ ಎಕ್ಸ್ಪರ್ಟ್ಸ್ ಒಪಿನಿಯನ್ ಅಂತಾನು ಕರಿತೀವಿ. ಇದು ತೀರ್ಪಿನ ಮೇಲೆ ಪ್ರಭಾವ ಬೀರುತ್ತೋ ಇಲ್ವೋ ಅನ್ನೋದು ಒಂದು ಪ್ರಶ್ನೆ. ಇದು ಕೇವಲ ಒಂದು ಸಹಾಯಕ ಸಾಕ್ಷಿ ಆಗುತ್ತೆ, ಸಹಾಯಕ ಸಾಕ್ಷ್ಯ ಆಗುತ್ತೆ ಹೊರತು ಇದು ದೃಢವಾದ ಸಾಕ್ಷ್ಯ, ನಂಬುವಂತ ಸಾಕ್ಷ್ಯ, ಬಲವಾದ ಸಾಕ್ಷ್ಯ ಆಗುವುದಿಲ್ಲ. ಇದು ನ್ಯಾಯಾಲಯಕ್ಕೆ ಒಂದು ಸಹಾಯಕ ಸಾಕ್ಷಿ ಆಗುತ್ತೆ. ಆದರೆ ಹಲವಾರು ಮೊಕದ್ದಮೆಗಳಲ್ಲಿ ಇಂತಹ ವೈದ್ಯಕೀಯ ಶಾಸ್ತ್ರ ಬಹಳ ಮುಖ್ಯವಾಗಿರುತ್ತೆ. ಉದಾಹರಣೆಗೆ, ಒಬ್ಬ ಮನುಷ್ಯ ಹೋಗ್ತಾ ಇರ್ತಾನೆ ಅಂತ ಹೇಳ್ಕೊಂಡು ಇನ್ನೊಬ್ಬ ಸಾಕ್ಷಿ ನ್ಯಾಯಾಲಯದಲ್ಲಿ ಬಂದು, ನಾನು ನೋಡದೆ ಇಂಥ ವ್ಯಕ್ತಿ ಅವನ್ನ ಶೂಟ್ ಮಾಡ್ದ ಹಿಂದೆಯಿಂದ ಅಂತ ಹೇಳ್ತಾನೆ. ಆಗ ಒಬ್ಬ ಡಾಕ್ಟ್ರು ಆ ಮೊಕದ್ದಮೆಯಲ್ಲಿ ಅಂತ ಮೃತದೇಹವನ್ನು ಪರೀಕ್ಷೆ ಮಾಡಿದಂಥ ವೈದ್ಯರು ಈ ಗನ್ ಶಾಟ್ ಅನ್ನ ಉಪಯೋಗಿಸಿದಾಗ ಈ ಒಂದು ಗಾಯ ಹಿಂದೆಯಿಂದ ಆ ಕಾರ್ಟ್ರಿಡ್ಜ್ ಅಂದ್ರೆ ಆ ಬುಲೆಟ್ ಹಿಂದೆಯಿಂದ ಹೋಗಿಲ್ಲ, ಇದು ಮುಂದೆಯಿಂದ ಬಂದಿದೆ, ಹಿಂಭಾಗಕ್ಕೆ ಹೋಗಿದೆ ಅಂದಾಗ ಆ ಪ್ರತ್ಯಕ್ಷ ಸಾಕ್ಷಿ ಏನು ಹೇಳ್ತಾನೆ ಅದು ಸುಳ್ಳು ಅಂತ ಪರಿಗಣಿಸಬೇಕಾಗುತ್ತೆ. ಅಂದರೆ
ಹಲವಾರು ಸಂದರ್ಭದಲ್ಲಿ ವೈದ್ಯರ ಸಲಹೆ, ವೈದ್ಯರ ಮಾರ್ಗದರ್ಶನ, ಪ್ರತ್ಯೇಕ ಸಾಕ್ಷಿಗಳು ಏನು ಹೇಳುತ್ತಾರೋ ಅದಕ್ಕೆ ತದ್ವಿರುದ್ಧವಾದಾಗ ವೈದ್ಯರ ಸಲಹೆಯನ್ನು ನಂಬಬೇಕಾಗುತ್ತೆ ಅಂತ ಕಾನೂನು ಹೇಳುತ್ತೆ. ಉದಾಹರಣೆಗೆ ಒಬ್ಬ ಮನುಷ್ಯ ಏನು ಹೇಳ್ತಾನೆ, ಇನ್ನೊಬ್ಬ ಮನುಷ್ಯನನ್ನ ಅಥವಾ ತನ್ನ ಸ್ನೇಹಿತನನ್ನ ಬಹಳ ಜನ ಮಾರಕಾಸ್ತ್ರಗಳಿಂದ ಹೊಡೆದ್ರು, ಇದರಿಂದ ಅವನು ತೀರೋದ ಅಂತ ಹೇಳ್ತಾನೆ ಯಾರೋ ಪ್ರತ್ಯಕ್ಷ ಸಾಕ್ಷಿ. ಆದರೆ ವೈದ್ಯರ ಸಲಹೆ, ವೈದ್ಯರು ಏನು ಹೇಳ್ತಾರೆ, ಇಂತಹ ಗಾಯಗಳು ಮಾರಕಾಸ್ತ್ರಗಳಿಂದ ಆಗುವುದಕ್ಕೆ ಸಾಧ್ಯ ಇಲ್ಲ. ಇವುಗಳನ್ನ ಕೇವಲ ದೊಣ್ಣೆಗಳ ಮುಖಾಂತರ ಹೊಡೆದಾಗ ಈ ಥರ ಗಾಯಗಳು ಸಾಧ್ಯ ಅಂದಾಗ ಆ ಪ್ರತ್ಯಕ್ಷ ಸಾಕ್ಷಿ ಏನು ಹೇಳ್ತಾನೆ ಅದನ್ನ ಅಲ್ಲಗೆಳೆಯಬೇಕಾಗುತ್ತೆ. ಅಂದ್ರೆ ಅದನ್ನ ಸುಳ್ಳು ಅಂತ ನಂಬಬೇಕಾಗುತ್ತೆ. ಇದು ಕಾನೂನು. ಇದನ್ನು ನಾವು ಮೆಡಿಕಲ್ ಒಪಿನಿಯನ್ ಅಂತ ಕರಿತೀವಿ, ಇದನ್ನು ನಾವು ಡಾಕ್ಟರ್ ಸಲಹೆ ಅಂತ ಕರಿತೀವಿ. ಸರಿ, ಕಾನೂನಿನ ಮಾಹಿತಿಯನ್ನು ಅಪರಾಧಿಗಳ ಕಡೆಯವರು ಕೂಡ ಕೋರ್ಟಲ್ಲಿ ಕಟಕಟಿನಲ್ಲಿ ವಾದಿಸ್ಬೋದ. ಉದಾಹರಣೆಗೆ ಈಗ ಒಬ್ಬ ನಮ್ಮ ಅಣ್ಣನ ತಮ್ಮನ ಯಾರಿಗೂ ಏನೋ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಸೊ ನನ್ನ ತಮ್ಮಂಗೆ ಈ ಥರ ಕಾಯಿಲೆ ಇತ್ತು, ಅವನಿಗೆ ಈ ಥರ ಬರ್ತಾ ಇತ್ತು, ಅದಕ್ಕೆ ಎವಿಡೆನ್ಸ್ ಇಲ್ಲಿದೆ ಅಂತ ನಾವು ಅದನ್ನ ಪ್ರೊಡ್ಯೂಸ್ ಮಾಡೋದು, ಅದನ್ನ ಡಾಕ್ಟ್ರೇನೆ ಅದನ್ನ ದೃಢೀಕರಿಸ್ಬೇಕಾ? ಒಬ್ಬ ವ್ಯಕ್ತಿ, ಒಬ್ಬ ನೊಂದ ವ್ಯಕ್ತಿ ಅಥವಾ ಯಾರಿಗೆ ಪರಿಹಾರ ಬೇಕಾಗಿರುತ್ತೆ ಆತ ಬಂದು ನೇರವಾಗಿ ಕ್ರಿಮಿನಲ್ ಕೇಸಲ್ಲಿ ಹೇಳುವಂತಿಲ್ಲ. ಪೊಲೀಸಿನವರೇ ಆತನ ಪರವಾಗಿ ಹೇಳ್ತಾರೆ ಅಥವಾ ವೈದ್ಯರು ಆತನ ಪರವಾಗಿ ಹೇಳ್ತಾರೆ. ಯಾವುದೇ ಒಬ್ಬ ವ್ಯಕ್ತಿ ವೈದ್ಯಕೀಯದ ಬಗ್ಗೆ ಅಥವಾ ವೈದ್ಯಕೀಯ ಪರೀಕ್ಷೆದ ಬಗ್ಗೆ ಆತ ತನ್ನ ಸಲಹೆಗಳನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಇದರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದವರು, ಆಳವಾಗಿ ತಿಳ್ಕೊಂಡಿರುವಂತಹ ವ್ಯಕ್ತಿ ವೈದ್ಯರು. ಅವರು ಬಂದು ಹೇಳಿದ್ರೆ, ಅಂದರೆ ಈಗಾಗಲೇ ಅಂತಹ ವ್ಯಕ್ತಿಯನ್ನ ವೈದ್ಯರು ಅಂತಹ ಕೇಸ್ ಸಂಬಂಧಪಟ್ಟ ಹಾಗೆ ಪರೀಕ್ಷೆ ಮಾಡಿದಾಗ ಅವರು ಹೇಳುವುದನ್ನು ನ್ಯಾಯಾಲಯ ನಂಬುತ್ತೆ. ಜೊತೆಗೆ ಇದಕ್ಕೆಲ್ಲ ಪೂರಕವಾಗಿ, ಇದಕ್ಕೆಲ್ಲ ನಂಬುವಂತೆ ವೈದ್ಯರು ಅಂತಹ ಮೊಕದ್ದಮೆಗಳಲ್ಲಿ ಈಗಾಗಲೇ ಪ್ರಮಾಣ ಪತ್ರವನ್ನು ಅಂದರೆ ಸರ್ಟಿಫಿಕೇಟ್ನ ಕೊಟ್ಟಿರ್ತಾರೆ. ಅಂಥದ್ದನ್ನು ನ್ಯಾಯಾಲಯ ನಂಬಬೇಕಾಗುತ್ತೆ, ನಂಬ್ತಾರೆ. ತುಂಬ ಧನ್ಯವಾದಗಳು ಸರ್ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ. ಮತ್ತಷ್ಟು ಹೆಚ್ಚಿನ ಕಾನೂನಿನ ಮಾಹಿತಿಗಾಗಿ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ನ. ನಮಸ್ಕಾರ. ನಿಮ್ಮ ಮನೆಯ ನಿಮ್ಮ ವಕೀಲ ರಾಮರಾವ್. ನಮಸ್ಕಾರಗಳು. ನೋಡಿದ್ರಲ್ಲ ಆತ್ಮೀಯರೇ, ಮೆಡಿಕಲ್ ಒಪಿನಿಯನ್ ಅಥವಾ ವೈದ್ಯರ ಸಲಹೆ, ವೈದ್ಯಕೀಯ ಸಲಹೆ ಅನ್ನೋದು ಒಂದು ಅಪರಾಧವನ್ನು ಪತ್ತೆ ಹಚ್ಚೋದಕ್ಕೆ ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನೀಡಿದಂಥ ನಮ್ಮ ಎಸ್ ರಾಮರಾವ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ, ಇದೇ ಥರ ವಿಶೇಷವಾದ ವಿಡಿಯೋಗಳನ್ನು ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕಾನೂನಿನ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ಥ್ಯಾಂಕ್ ಯು ಸೋ ಮಚ್.